ನಮಸ್ಕಾರ. ನಾವಿವತ್ತು ಗಾರ್ಗಿ ಅಥವಾ ನಾವು ಬೆಳಗಾವಿ ಭಾಷೆಯಲ್ಲಿ ಹೇಳಬೇಕಪ್ಪ ಅಂತಂದರೆ ಗುಲ್ಗುಲೆ ಅಂತ ಕರೆಯುವಂಥ ಒಂದು ಸಿಹಿಯಾದ ಡಿಶನ್ನು ಯಾವ ರೀತಿ ಮಾಡಬೇಕನ್ನೋದಂತ ಈ ಚಾನೆಲ್ನಲ್ಲಿ ನೋಡೋಣ. ಓಕೆ, ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನಾವು ಚಪಾತಿಗೆ ಮಾಡಬೇಕಾದ್ರೆ ಎಣ್ಣೆಯನ್ನು ಹಾಕ್ತೀವಲ್ಲ, ಅದೇ ರೀತಿ ಎಣ್ಣೆಯನ್ನು ಅದಕ್ಕೆ ಹಾಕಿ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ನಿಮಗೆ ತಕ್ಕಂತೆ ಹಾಕಬೇಕು. ಎಷ್ಟು ಉಪ್ಪು ನಿಮ್ಗೆ ತಿನ್ಬೇಕು ಅನ್ನಿಸ್ತದೋ ಅಷ್ಟು ಉಪ್ಪನ್ನು ಹಾಕಿ. ನೀವು ಚಪಾತಿ ನಾದಬೇಕಾದ್ರೆ ಎಷ್ಟು ಉಪ್ಪನ್ನು ಹಾಕ್ತೀರಾ ಅದೇ ರೀತಿಯಾಗಿ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಇದು ಒಂಥರ ಸ್ವೀಟ್ ಡಿಶ್ ಇದು, ಹೌದಾ? ಹಳೆ ಕಾಲದ ಮಂದಿಗೆಲ್ಲ ಗೊತ್ತಿರುತ್ತೆ. ಇದು ಚಿಕ್ಕ ಮಕ್ಕಳಿಗೆ ತುಂಬ ತಿನ್ನಲು ತುಂಬ ಮಜವಾಗಿರುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಅದರಲ್ಲಿ ಸಕ್ಕರೆನೇ ಇರುವುದಿಲ್ಲ. ಬೆಲ್ಲದಿಂದ ಮಾಡುವಂಥ ಒಂದು ಸ್ವೀಟ್ ಡಿಶ್ಶು. ಓಕೆ, ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ನೀರನ್ನು ಹಾಕಿ ಅದನ್ನು ಗಟ್ಟಿಯಾಗಿ ನಾದ್ಕೊಂಬಿಡಿ. ನಾವು ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಡಿ ಅದೇ ರೀತಿಯಾಗಿ ಫಾಲೋ ಅಪ್ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕಿ ಮತ್ತಷ್ಟು ಗಟ್ಟಿಯಾಗಿ ಅದನ್ನು ನಾದ್ಕೋಬೇಕು. ಮನೆಯಲ್ಲಿರೋ ಗೋಧಿ ಹಿಟ್ಟಿದ್ರೆ ಮತ್ತಷ್ಟು ಹೆಲ್ದಿಯಾಗಿರುತ್ತೆ. ಪಾಕೆಟ್ ಗೋಧಿಯಲ್ಲಿ ಮೈದಾನ ಮಿಕ್ಸ್ ಮಾಡಿರ್ತಾರೆ. ಸೊ ನಾವು ಅದರ ಉಪಯೋಗವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅದನ್ನು ನಾವು ಮನೆಯಲ್ಲಿರುವ ಗೋಧಿಯನ್ನೇ ಹೆಚ್ಚಾಗಿ ಬಳಸೋದು. ಅದು ಮಕ್ಕಳಿಗೂ ಉಪಯುಕ್ತ, ಹಿರಿಯರಿಗೂ ಕೂಡ ಅದು ತುಂಬ ಮಜವಾಗಿರುತ್ತೆ. ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲವನ್ನು ತಗೊಂಡು ಅದನ್ನು ಸರಿಯಾಗಿ ಕುಟ್ಟಿ ಒಂದು ಬಾಣಲೆಗೆ ಬೆಲ್ಲ ಮತ್ತು ನೀರು, ಎಷ್ಟು ಬೆಲ್ಲವನ್ನು ತಗೋತೀರೋ ಅದಕ್ಕೊಂದು ಸ್ವಲ್ಪ ಅದು ಕರಗುವಷ್ಟು ನೀರನ್ನು ಅದಕ್ಕೆ ಹಾಕಿ, ಆಮೇಲೆ ಒಂದು ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ಬಡೆ ಸೊಪ್ಪು ಮತ್ತು ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ಬೆಲ್ಲ ಕರಗಿದ ತಕ್ಷಣ ಒಂದು ಸ್ವಲ್ಪ ಕುದಿಬೇಕದು. ಕುದಿದಾದ್ಮೇಲೆ ಬೆಲ್ಲ ಕರಗುತ್ತೆ. ಬೆಲ್ಲ ಕರಗಿದಾದ ಮೇಲೆ ನೋಡಿ, ಬೆಲ್ಲ ಕರಗಿತು. ಭಾಳಷ್ಟು ಕುದಿಯುವುದೇನು ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದಂದರೆ ಮುಗೀತು. ಅದನ್ನು ಸ್ಟೋವ್ನ ಆಫ್ ಮಾಡಬೇಕು. ಓಕೆ, ಆಮೇಲೆ ಹಿಟ್ಟನ್ನು ತೆಗೆದುಕೊಳ್ಳಿ. ಹಿಟ್ಟನ್ನು ನೀರು ಹಾಕಿ ಒಂದು ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ನಾದಬೇಕು. ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದಿ ಚೆನ್ನಾಗಿ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನಾದ್ಕೊಂಡ್ಬಿಡಬೇಕು ಹಿಟ್ಟನ್ನು. ಇದನ್ನು ನಮ್ಮ ಹಿರಿಯರು ಮೊದಲು ಮಾಡ್ತಾಯಿದ್ರು ಮನೆಯಲ್ಲಿ. ಓಕೆ, ಆಮೇಲೆ ಈ ಹಿಟ್ಟಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಬೆಲ್ಲದ ನೀರನ್ನು ಸೋಸಿ ಹಾಕಬೇಕು. ಬೆಲ್ಲದಲ್ಲಿ ಕೆಲವೊಂದು ಕಲ್ಮಶಗಳು ಇರ್ತಾವೆ. ಎಂಥ ಬೆಲ್ಲವನ್ನು ತಗೋರಿ, ಆರ್ಗ್ಯಾನಿಕ್ ತಗೋರಿ ಬೆಲ್ಲವನ್ನು, ಯಾವುದೇ ಬೆಲ್ಲವನ್ನು ತಗೋರಿ, ಸೋಸಿ ಅದಕ್ಕೆ ಸೇರಿಸಬೇಕು. ಭಾಳಷ್ಟು ಬಿಸಿಯಾಗಿರುತ್ತೆ. ಸೊ ಸಾವಕಾಶ ನಿಧಾನವಾಗಿ ಅಲ್ಲೇನ ಚಮಚದಿಂದ ಅದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸ್ ಮಾಡಬೇಕು. ಹಿಟ್ಟಿನಲ್ಲಿ ಅದು ಬೆಲ್ಲದ ನೀರನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕ್ತಾ ಹೋಗಿ ನಾದಿ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಮಿಕ್ಸ್ ಮಾಡಬೇಕು ಬೆಲ್ಲದ ನೀರನ್ನು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ
ಪದಾರ್ಥಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ. ಓಕೆ, ಅದು ಹೆಚ್ಚಿನ ಮಾಹಿತಿಗಾಗಿ ನೀವೆಲ್ಲ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಬೋದು. ಓಕೆ, ಚೆನ್ನಾಗಿ ನಾದ್ಕೊಂಬಿಡಿ. ಹಿಟ್ಟಿನಲ್ಲಿ ಸಂಪೂರ್ಣವಾಗಿ ಅದು ಬೆಲ್ಲದ ನೀರು ಒಳಗೆ ಹೋಗ್ಬೇಕದು ಹಿಟ್ಟಿನ ಒಳಗಡೆ. ನೋಡಿ ಯಾವ ರೀತಿ ಆಗ್ತಾಯಿದೆ. ಒಂದು ಸ್ವಲ್ಪ ಗಂಟಾಗುತ್ತೆ, ಏನು ಅಂಜೋ ಅವಶ್ಯಕತೆ ಇಲ್ಲ. ಸರಿಯಾಗಿ ನಾದ್ಬಿಟ್ಪ ಅಂತಂದರೆ ಅದು ಏನೂ ಆಗೋದಿಲ್ಲ. ಈಗ ಹೆಚ್ಚಾನೆಚ್ಚು ಎಲ್ಲರಿಗೆ ಮಧುಮೇಹ, ಶುಗರ್ ಕಾಯಿಲೆ ಹೆಚ್ಚಾಗಿರುವುದರಿಂದ ಇಂಥ ಪದಾರ್ಥಗಳನ್ನ ಮಾಡಿ ಮನೆಯೊಳಗೆ ತಿನ್ನುವುದರಿಂದ ತುಂಬ ಒಳ್ಳೆಯದು. ಇಂಥದ್ದು ಬೇಕರಿ ಪದಾರ್ಥಗಳು ಮಕ್ಕಳಿಗೆ ಕೊಡುವುದರಿಂದ ಕೂಡ ಅದರಿಂದ ದುಷ್ಪರಿಣಾಮಗಳಾಗ್ತವೆ ಮಕ್ಕಳಿಗೆ. ಕೆಲವೊಂದು ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಒಂದು ಸ್ವಲ್ಪ ಪರಿಶ್ರಮದ ಕೆಲಸ, ಆದರೆ ಒಂದು ಸಲ ಮಾಡಿದ್ರಪ್ಪ ಅಂತಂದರೆ ನಾವು ಅದನ್ನು ಸರಿಯಾಗಿ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಹಿಟ್ಟಿಗೆ ಬಡೆ ಸೊಪ್ಪು ಪೌಡರ್ ಮತ್ತು ಇದನ್ನು ಏನು ಇಲಾಚಿ ಪೌಡರನ್ನು ನಾವು ತೊಗೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಒಂದು ಸ್ವಲ್ಪ ಗಸಗಸೆಯನ್ನು ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನು ಏನು ಮಾಡಬೇಕು, ನಾದ್ತಾ ಇರಬೇಕು. ನಾವು ಮಕ್ಕಳು ಬೇಡಿದ ತಕ್ಷಣ ಬೇಕ್ರಿ ಐಟಮ್ಸನ್ನು ತಂದು ಕೊಡ್ತೀವಿ. ಹಾಗೆ ಮಾಡೋಕ್ಕಿಂತ ಮೊದಲು ನಾವೇನು ಮಾಡಬೇಕಪ್ಪ ಅಂತ ಮಕ್ಕಳಿಗೆ ಇಂಥದ್ದು ಏನಾದರೂ ಡಿಶನ್ನು ರೆಡಿ ಮಾಡಿ ಅವರಿಗೆ ಕೊಟ್ಟಿದ್ರಪ್ಪ ಅಂತಂದ್ರೆ ಅವರಿಗೆ ಒಳ್ಳೆಯದಾಗುತ್ತೆ, ಅವ್ರ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಬೇಕ್ರಿ ಐಟಮ್ಸ್ ಕೊಡುವುದಕ್ಕಿಂತ. ಇದರೊಳಗೆ ಗೋಧಿ ಹಿಟ್ಟಿರುವುದರಿಂದ ಅದು ಮಕ್ಕಳಿಗೆ ಒಳ್ಳೆಯದು. ಗೋಧಿ ಹಿಟ್ಟು, ಬೆಲ್ಲ ಇರುವುದರಿಂದ ಕೂಡ ಅದು ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನೋಡಿ ಈ ರೀತಿ ಹಿಟ್ಟು ಈ ರೀತಿ ಈ ಹದಕ್ಕೆ ಬರಬೇಕು. ಹಿಟ್ಟು ನೋಡ್ತಾ ಇದ್ದೀರಾ. ಇದನ್ನು ಒಂದು 15 ನಿಮಿಷ ಅಥವಾ ಒಂದು 30 ನಿಮಿಷ ಸೈಡಿಗೆ ತೆಗೆದಿಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಬಾಣಲೆಗೆ ಎಣ್ಣೆಯನ್ನು ಗರಂ ಮಾಡಿ ಅದಕ್ಕೆ ನೀವು ಚಮಚದಿಂದ ಹಾಕ್ತೀರಾ ಚಮಚದಿಂದ ಹಾಕಿ, ನೀವು ಕೈಯಿಂದ ಹಾಕ್ತೀರಾ ಕೈಯಿಂದ ಹಾಕಿ, ನಿಮಗೆ ಯಾವ ರೀತಿ ಅನುಕೂಲ ಆಕೈತೆ ಆ ರೀತಿ ಅದನ್ನು ಬಾಣಲೆಗೆ ಬಿಸಿಯಾದ ತಕ್ಷಣ ಎಣ್ಣೆ ಅದಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಜಿಗಿಟಾಗಿ ಅಂಟ್ಕೊತದ ಅದು. ಆದರೆ ಏನು ಅವಶ್ಯಕತೆ ಇಲ್ಲ, ಒಳಗಡೆ ಬೆಲ್ಲ ಇರುವುದರಿಂದ ಒಂದು ಸ್ವಲ್ಪ ಅಂಟ್ಕೊತದ. ಆಮೇಲೆ ಯಾವ ರೀತಿ ಕರಗಿದ ತಕ್ಷಣ ತನ್ನಿಂತಾನೆ ಅದೇನಾಕೈತಿ ನೋಡಿರಿ, ಕಂದು ಬಣ್ಣಕ್ಕೆ ಬರ್ತಾ ಇದೆ ಸಾವಕಾಶವಾಗಿ. ನೋಡಿ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಒಂದು ಸ್ವಲ್ಪ ಸಮಾಧಾನದಿಂದ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನಾವು ಕೆಲವೊಂದು ಕರೆದಿಟ್ಟಿದ್ದೇನೆ, ನೀವು ಬಣ್ಣವನ್ನು ನೋಡಬಹುದು. ಆ ರೀತಿ